ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಔಟ್ ಆಗಿದೆ. ಈಗ ನೀವು KE ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದು ಚೆಕ್ ಮಾಡ್ಕೋಬೋದು. UGCET 2024 ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ UGCET 2024 ಎರಡನೇ ವಿಸ್ತೃತ ಸುತ್ತಿನ ಪ್ರಾವಿಷನಲ್ ಸೀಟು ಹಂಚಿಕೆ ಅಂತ ಹೇಳಿಬಿಟ್ಟು ಈಗ ನಿಮಗೆ ಬಂದಿರುವಂಥದ್ದು ಪ್ರಾವಿಷನಲ್ ರಿಸಲ್ಟ್ಸ್. ಓಕೆನಾ, ಫೈನಲ್ ರಿಸಲ್ಟ್ಸ್ ಅಲ್ಲ. ಈ ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡಿ ಸಬ್ಮಿಟನ್ನು ಕೊಡಿ. ಸಬ್ಮಿಟನ್ನು ಕೊಟ್ಟಾಗ ನೋಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಅನ್ಕೊಂಡಿರುವಂಥ ಕಾಲೇಜಸ್ ಅಲರ್ಟ್ ಆಗಿದೆ. ಆ್ಯಂಡ್ ಹಾಗೇನು ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಒಂದು ಸೀಟ್ ಆದರೆ ಅಲರ್ಟ್ ಆಗಿದೆ. ನಾನು ಹೇಳ್ದಂಗೆ ಯಾರಾದರೆ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿದ್ರು, ಕಟ್ ಆಫ್ ರ್ಯಾಂಕಿಂಗನ್ನು ನೋಡಿಕೊಂಡು ಆ್ಯಡ್ ಮಾಡಿದ್ರು, ಅಂಥ ಸ್ಟೂಡೆಂಟ್ಸ್ಗೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಸೀಟ್ ಆದರೆ ಅಲರ್ಟ್ ಆಗಿದೆ. ಆ್ಯಂಡ್ ಒಳ್ಳೆ ಕಾಲೇಜಸಲ್ಲಿ ಸೀಟ್ ಕೂಡ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಥ್ರೂ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜಸನ್ನು ಮಾಡಿದರು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಿಮಗೆ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಏನೋ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನೋಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲರ್ಟ್ ಆಗಿದೆಯೋ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲೂ 99% ಅದೇ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ನೀವು ಇನ್ನು 100% ಅದೇ ಅಂತ ಅನ್ಕೊಳ್ಳಿ. ಯಾಕಂತ ಅಂದರೆ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲರ್ಟ್ ಆಗುತ್ತೋ ಫೈನಲ್ ರಿಸಲ್ಟಲ್ಲೂ ಅದೇ ಸೀಟ್ ಅಲರ್ಟ್ ಆಗುತ್ತೆ. ರೀಸನ್ ಇಷ್ಟೇ, ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೇ ಥರದ ಚೇಂಜಸ್ ಆಗಲಿ ಮತ್ತೊಂದಕ್ಕಾಗಲಿ KE ಕಡೆಯಿಂದ ಅವಕಾಶ ಕೊಡೋದಿಲ್ಲ ಅಲ್ವಾ. ಸೊ ಸೇಮ್ ನಿಮಗೆ ಈಗ ಫೈನಲ್ ರಿಸಲ್ಟಲ್ಲೂ ಅದೇ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ಎಲ್ರಿಗೂ ಸಹ ಕಂಗ್ರಾಚುಲೇಷನ್ಸ್ ನಮ್ಮ ಒಂದು ಮಹಿ ಮಾಸ್ಟರ್ಸ್ ಟೀಮ್ ಕಡೆಯಿಂದ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಫರ್ದರ್ ನಿಮಗೆ ಯಾವ ರೀತಿ ಅಡ್ಮಿಷನ್ ತಗೋಬೇಕು ಏನೋ ಅಂತ ಹೇಳಿಬಿಟ್ಟು ಅಪ್ಡೇಟ್ಸನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಜಸ್ಟ್ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.